ನಾಯಕಿ ಹಾಗೂ ವಯನಾಡಿನ ಪಾರ್ಲಿಮೆಂಟ್ ಮೆಂಬರ್ ಆದ ಶ್ರೀಮತಿ ಜೈ ಸಂವಿಧಾನ್ ಇಂದಿನ ರ್ಯಾಲಿಯಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕಿ ಹಾಗೂ ವಯನಾಡಿನ ಪಾರ್ಲಿಮೆಂಟ್ ಮೆಂಬರ್ ಆದ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರೇ, ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ ಆದ ಶ್ರೀ ಕೆ.ಸಿ. ವೇಣುಗೋಪಾಲ್ ಅವರೇ, ನಮ್ಮ ಉಸ್ತುವಾರಿ ಸೆಕ್ರೆಟರಿಗಳಾದ ರಣದೀಪ್ ಸುರ್ಜೇವಾಲಾಜಿ ಅವರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ ಹಾಗೂ ಸತೀಶ್ ಜಾರಕಿಹೊಳಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಮತ್ತು ನಮ್ಮ AICCಯ ಪದಾಧಿಕಾರಿಗಳೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಬಂಧುಗಳೇ, ಭಗಿನಿಯರೇ, ಯುವ ಮಿತ್ರರೇ, ರೈತ ಬಾಂಧವರೇ ಹಾಗೂ ಮಾಧ್ಯಮದ ಬಂಧುಗಳೇ, ನಾನು ಹೆಚ್ಚು ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಮತ್ತು ಪ್ರಿಯಾಂಕಾ ಗಾಂಧೀಜಿಯವರು ಮಾತಾಡಬೇಕು, ಸಿದ್ದರಾಮಯ್ಯನವರು ಮಾತಾಡಬೇಕು, ವೇದಿಕೆ ಮೇಲೆ ಕುಳಿತಂಥ ಅನೇಕ ಮುಖಂಡರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. 2025 ಇದು ಹೊಸ ವರ್ಷದ ಶುಭಾರಂಭ ಮತ್ತು ಈ ಹೊಸ ವರ್ಷದಲ್ಲಿ ನಾವು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಈ ರ್ಯಾಲಿಯನ್ನು ಇವತ್ತು 27 ಡಿಸೆಂಬರ್ಗೆ ಆಗಬೇಕಾಗಿತ್ತು. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರ ನಿಧನದಿಂದ ಇದನ್ನು ಸ್ಥಗಿತಗೊಳಿಸಿ ಮುಂದೆ ಹಾಕಲಾಯಿತು. ಇಡೀ ದೇಶದಲ್ಲೇ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಮತ್ತು ಅವರ ಅನೇಕ ಕೊಡುಗೆಗಳ ಬಗ್ಗೆ ಸಾಕಷ್ಟು ಜನ ಕೊಂಡಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸುಮಾರು ನಮ್ಮ ಆರ್ಥಿಕ ಬೆಳವಣಿಗೆ UPA ಸರ್ಕಾರದ 10% ವರೆಗೆ ಬಂದಿತ್ತು. ಆದರೆ ಆವರೇಜ್ 10 ವರ್ಷದಲ್ಲಿ 7.8% GDP ಗ್ರೋತ್ ಇದು ಸತತವಾಗಿ ನಡ್ಕೊಂಡು ಬಂತು. ಆದರೆ ನಮ್ಮ ವಿರೋಧಿ ಬಣ್ಣದವರು
ಅನೇಕ ಮಾತುಗಳನ್ನು ಮತ್ತು ಟೀಕೆಯನ್ನು ಕಾಂಗ್ರೆಸ್ ವಿರುದ್ಧ ಮಾತನಾಡಿದರು. ಮನಮೋಹನ್ ಸಿಂಗ್ ಅವರು ಒಬ್ಬ ಆರ್ಥಿಕ ತಜ್ಞ. 2004ರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನು ಸ್ವೀಕಾರ ಮಾಡಲಿಲ್ಲ. ಅವರು ತ್ಯಾಗ ಮಾಡಿದರು ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸ್ಬಿಟ್ರು ಪ್ರಧಾನಮಂತ್ರಿಯಾಗಿ. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈ ದೇಶಕ್ಕಾಗಿ ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು, ರಾಜೀವ್ ಗಾಂಧಿ ಅವರು ತ್ಯಾಗ ಮಾಡಿದ್ರು, ಸೋನಿಯಾ ಗಾಂಧಿ ರಾಜಕೀಯವಾಗಿ ತ್ಯಾಗ ಮಾಡಿದ್ರು. ಅಷ್ಟೇ ಅಲ್ಲ, ದೇಶದ ಏಳಿಗೆಗಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟರು. RTI ಆ್ಯಕ್ಟ್ ಇರ್ಬೋದು, RT ಆ್ಯಕ್ಟ್ ಇರ್ಬೋದು, ಫುಡ್ ಸೆಕ್ಯೂರಿಟಿ ಇರ್ಬೋದು, ಮನ್ರೇಗಾ ಇರ್ಬೋದು, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಇರ್ಬೋದು, ಭೂಮಿ ಅಧಿಗ್ರಹಣ, ಇಂಥ ಕಲ್ಯಾಣಕಾರಿ ಯೋಜನೆಗಳು ಯಾರಾದರೂ ತಂದಿದ್ರೆ ಅದು ಸೋನಿಯಾ ಗಾಂಧೀಜಿ ಅವರು ತಂದಿದ್ದಾರೆ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟಪಡಿಸ್ತೇನೆ. ಇದು ಬಡವರಿಗಾಗಿ, ಬಡವರ ಏಳಿಗೆಗಾಗಿ ಇಂಥ ಯಾವುದೇ ಒಂದು ಕಾರ್ಯಕ್ರಮ NDA ಸರ್ಕಾರ ತಂದು ಕೊಟ್ಟಿದ್ದೇನಾ? ನಾವು ಕೊಟ್ಟಂತ ಕಾರ್ಯಕ್ರಮಕ್ಕೆ ಅವರು ಟೀಕೆ ಮಾಡಿಕೊಂಡು ನಮಗೆ ಹೀಯಾಳಿಸಿ ಅನೇಕ ಮಾತುಗಳನ್ನು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಅವರ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಒಂದು ನೆನಪಿನಲ್ಲಿಡಬೇಕು, ಕಾಂಗ್ರೆಸ್ ಪಾರ್ಟಿ ಇದು ಸದಾ ಬಡವರಿಗಾಗಿ. ಇಂದಿರಾ ಗಾಂಧೀಜಿ ಅವರು 10 ಪಾಯಿಂಟ್ ಪ್ರೋಗ್ರಾಮ್ ತಂದರು. ನಿಮ್ಮೆಲ್ಲರಿಗೂ ಗೊತ್ತದನೋ ಇಲ್ಲೋ, 1969ರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷತೆ. ಇವತ್ತು ನನಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಸೋನಿಯಾ ಗಾಂಧಿ ಅವರ ಸಹಕಾರದಿಂದ, ಬೆಂಬಲದಿಂದ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿದ್ದೇನೆ. ಅದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನೀವೆಲ್ಲ ಆರಿಸಿದ್ದೀರಿ ನನಗೆ, ಇದು ಸಣ್ಣ ಮಾತಲ್ಲ. ಯಾಕಂದ್ರೆ ಚುನಾವಣೆ ಆದರೂ ಕೂಡ ನನ್ನ ಜೊತೆಯಲ್ಲಿ ಇದ್ದು ನನಗೆ ಕೈ ಜೋಡಿಸಿ ಸಹಾಯ ಮಾಡಿ ಇವತ್ತು ಆರಿಸಿ ತಂದಿದ್ದಾರೆ. ಅದಕ್ಕಾಗಿ ನಾನು ಎಲ್ಲರಿಗೆ ಚಿರಋಣಿ ಇದ್ದೇನೆ. ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಅಖಿಲ ಭಾರತ ಮಟ್ಟದಲ್ಲಿ ನಾನು ಅಧ್ಯಕ್ಷನಾಗಬೇಕಾಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದೆ ನಾನು ಆಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇದು ಕಾಂಗ್ರೆಸ್ ಗುಣ. ಬಿಜೆಪಿದವರು ಅನೇಕ ಮಾತು ಹೇಳ್ತಾರೆ, ಯಾರಿಗೂ ಏನೂ ಮಾಡಿಲ್ಲ, ಸುಮ್ಮನೆ ಮಾತು ಹೇಳ್ತಾರೆ.
ನಾವು ದಲಿತರಿಗೆ ಉದ್ಧಾರ ಮಾಡಿದೇವೆ, ದಲಿತರಿಗೆ ಅಧ್ಯಕ್ಷರು ಮಾಡಿದೇವೆ, ಇವೆಲ್ಲ ಮಾತುಗಳು ಹೇಳಿಕೊಂಡು ಅವರು ಹೋಗ್ತಾ ಇದ್ದಾರೆ. ಆದರೆ ಒಂದು ಮಾತು ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ, ಅವರು ಯಾವಾಗಲೂ ಕೂಡ ಬಿಜೆಪಿಯವರು, RSSದವರು, ಹಿಂದೂ ಮಹಾಸಭಾದವರು ದಲಿತರ ಜೊತೆಯಲ್ಲಿ ಇಲ್ಲ, ಯಾವಾಗಲೂ ದಲಿತರ ವಿರೋಧಿಗಳು ಅನ್ನತಕ್ಕಂಥ ಮಾತನ್ನ ಸ್ಪಷ್ಟಪಡಿಸ್ತೇನೆ. ನೀವು ಕೇಳಬಹುದು ಹೇಗೆ ಅಂತ. ನಾವೆಲ್ಲ ಬಡವರು, ರೈತರು, ಕೂಲಿಕಾರರು, ಅನೇಕ ಜನ ಇವತ್ತು ಈ ದೇಶದಲ್ಲಿ ಬಹಳ ಬದುಕಿ ಬಾಳ್ತಾ ಇದ್ದಾರೆ, ಕಷ್ಟಪಟ್ಟು. ಅವ್ರ ಬಗ್ಗೆ ಚಿಂತೆ ಇಲ್ಲ. MSP ಮಾಡ್ತಕ್ಕಂಥದ್ದು ಅದರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ರೈತರಿಗೆ ನಾವು ಸಹಾಯ ಮಾಡಬೇಕು, ಗೊಬ್ಬರ ಬೆಲೆ ಕಡಿಮೆ ಮಾಡಬೇಕು, MSP ಹೆಚ್ಚಿಗೆ ಮಾಡಬೇಕು. ಇದರ ಕಡೆ ಎಂದೂ ಕೂಡ ಮೋದಿ ಅವರ ಗಮನ ಕೊಟ್ಟಿಲ್ಲ, ಅವ್ರು ಕೊಡೋದು ಇಲ್ಲ. ಆದರೆ ಅವರು ಎಲ್ಲ ಕಡೆ ಆ ಮಾತನ್ನು ಹೇಳಿಕೊಂಡು ಹೊಂಟಿದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಗಾಂಧೀಜಿಯವರ ಇಲ್ಲಿ ಅಧ್ಯಕ್ಷರಾಗಿ 100 ವರ್ಷ ಆಯಿತು. ನನ್ನ ಪುಣ್ಯ, ನನಗೆ ನಿಮ್ಮೆಲ್ಲರ ಪುಣ್ಯ ಅಲ್ಲೋ ಅಥವಾ ನಿಮ್ಮೆಲ್ಲರ ಸಹಕಾರೋ ಇವತ್ತು ಆ ಸ್ಥಾನವನ್ನು ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ನನಗೆ ವಹಿಸಿಕೊಟ್ಟಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನು ನಾನು ಹೇಳ. ಬಂಧುಗಳೇ, 26ನೇ ಡಿಸೆಂಬರ್ಗೆ ನಾವು ಒಂದು ಹೊಸ ಸಂಕಲ್ಪವನ್ನು ತೊಟ್ಟೆವೆ. ನವ ಸತ್ಯಾಗ್ರಹ ಬೈಠಕ್ ಇಲ್ಲಿ ಬೆಳಗಾಂನಲ್ಲಿ ನಮ್ಮ ವರ್ಕಿಂಗ್ ಕಮಿಟಿ ಮಾಡಿ, CECದವರು, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೆಂಬರ್ಸು ಎಲ್ಲರೂ ಸೇರಿ ಒಂದು ದೊಡ್ಡ ಸಭೆ ಮಾಡಿದೆ. ಬಹಿರಂಗ ಸಭೆ ಆಗಬೇಕಾಗಿತ್ತು. ಇದು ಡಾಕ್ಟರ್ ಮನಮೋಹನ್ ಸಿಂಗರ ಒಂದು ಆಕಸ್ಮಿಕ ಮರಣದಿಂದ ನಾವು ಮುಂದೆ ಹಾಕಬೇಕಾಯಿತು. ನಾನು ಬೆಳಗಾವಿ ಜನತೆಗೆ KPCC ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರ, ಆರ್ಗನೈಸೇಷನ್ನವರು ಸೇರಿ ಬಹಳ ಒಳ್ಳೆ ರೀತಿಯಿಂದ ಬೆಳಗಾವಿಯಲ್ಲಿ ದೊಡ್ಡ ಸಭೆಯನ್ನು ನೀವು ನಡೆಸಿ ಇಡೀ ದೇಶದ ಜನರಿಗೆ ತೋರಿಸಿದ್ದೀರಿ. ಎಲ್ಲಕ್ಕಿಂತಲೂ ಕಾಂಗ್ರೆಸ್ ಬಲಶಾಲಿ ಎಲ್ಲಾದರೂ ಇದ್ದರೆ ಅದು ಕರ್ನಾಟಕದಲ್ಲಿದೆ ಅಂತಕ್ಕಂಥದ್ದನ್ನು ನೀವು ತೋರಿಸ್ಕೊಟ್ಟಿರಿ. ಇಷ್ಟೊಂದು ಒಳ್ಳೆ ವ್ಯವಸ್ಥೆ, ಒಳ್ಳೆ ಕಾರ್ಯಕ್ರಮಗಳು ಬೇರೆ ಎಲ್ಲೂ ಕೂಡ ನಾನು ನೋಡಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು, ಮುಖಂಡರುಗಳು, ಕಾರ್ಯಕರ್ತರು, ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನೀವು ಮಾಡಿದ್ದೀರಿ. ಅದಕ್ಕೆ ನಾನು ನಿಮ್ಮೆಲ್ಲ ಜನರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ಮತ್ತು ಬೆಳಗಾವಿ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜನ್ಮಭೂಮಿ. ಮಹಾನ್ ವೀರ್ ನಾರಿ ಈ ಒಂದು ಬೆಳಗಾವಿಯಲ್ಲಿ ಹುಟ್ಟಿ ದೇಶದ ಸ್ವಾಭಿಮಾನಕ್ಕಾಗಿ, ದೇಶದ ಜನರ ರಕ್ಷಣೆಗಾಗಿ ಅವರು ಹೋರಾಟವನ್ನು ಮಾಡಿದ್ರು. ಅದಕ್ಕಾಗಿ ಇದು ರಾಣಿ ಚೆನ್ನಮ್ಮನ ಒಂದು ಊರು ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಇದೇ ರೀತಿಯಾಗಿ BJP, RSS ಇವರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಮ್ಮಲ್ಲಿ ಯಾರಾದರೂ ಶಕ್ತಿಶಾಲಿ ಒಬ್ಬ ಹೆಣ್ಣುಮಗಳಿದ್ರೆ, ಸ್ತ್ರೀ ಇದ್ರೆ ಅದು ಪ್ರಿಯಾಂಕಾ ಗಾಂಧಿ ಅವರು ಅನ್ನತಕ್ಕಂಥ ಮಾತನ್ನ ನಾನು ಹೇಳ್ತೇನೆ. ಅವ್ರ ಹತ್ರ ಧೈರ್ಯ ಇದೆ.
ಅವರು ಕಾಣಕ್ಕೆ ಸ್ವಲ್ಪ ಮೆತ್ತಗೆ ಕಾಣ್ತಾರೆ, ನಿಮಗೆ ಸ್ವಲ್ಪ ಅವ್ರಿಗೆ ಮುಟ್ಟು ನೋಡಿ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರು ಎಂದೂ ಕೂಡ ಯಾರಿಗೂ ಹೆದರಲ್ಲ. ಹೆದರದೇ ಇರ್ತಕ್ಕಂಥ ನಮ್ಮ ಕಿತ್ತೂರು ಚೆನ್ನಮ್ಮ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು. ನಮ್ಮ ಝಾನ್ಸಿ ಕಿ ರಾಣಿ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು. ನಾನು ಇದನ್ನ ಹೊಗಳ್ತಾ ಇಲ್ಲ, ಅಷ್ಟು ಶಕ್ತಿ ಇದೆ. ತಂದೆಯನ್ನ ಕಳ್ಕೊಂಡು ತಾಯಿ ರಕ್ಷಣೆ ಮಾಡಿ 4-5 ವರ್ಷದ ಮಕ್ಕಳಿದ್ದಾಗ ಬೆಳೆದು ಬಂದು ಇವತ್ತು ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ದೇಶದಲ್ಲೇ ತಮ್ಮ ಹೆಸರನ್ನ ಮಾಡಿದ್ದಾರೆ. ಯಾರಲಿಂದ ಸಾಧ್ಯ ಇದೆ? ನಾವೇನೋ ಮನೆಯಾಗ ಏನಾದ್ರು ಸ್ವಲ್ಪ ಸಣ್ಣದ ಅನಾಹುತ ಆದ್ರೆ ಎಲ್ಲರೂ ಕುಂತು ಅಳ್ತೇವೆ, ಏನ್ರಿ ಹಿಂಗಾಯ್ತು ನಂದು ಹಂಗಾಯ್ತು ಅಂತ ಹೇಳಿ. ಆದರೆ ಅವರು ಎಂದೂ ಕೂಡ ತನ್ನ ಕೊರತೆ, ತನ್ನ ಕಮ್ಜೋರಿ ಅವರು ತೋರಿಸಲಿಲ್ಲ. ಸೊ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಈ ಸಮಾವೇಶದಲ್ಲಿ ಮಾತನಾಡ್ತಾ ಇದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರನ್ನು ಅವರು ಹೊಗಳ್ತಾ ಇದ್ರು. ಅದಾದ ನಂತರ ಮೋದಿ ಅವರನ್ನು ಅವರು ತೆಗಳ್ತಾ ಇದ್ರು.